ಹಾಯ್, ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀರಾ ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡ್ತೀರಾ, ಇಲ್ಲ ನೀವೇನಾದ್ರೂ ಮೊಬೈಲ್ ಎಡಿಟರ್ಸ್ಗಳಾಗಿದ್ದೀರಾ ಅಂತಂದ್ರೆ ನೀವು ಎಡಿಟಿಂಗ್ ಮಾಡಕ್ಕೆ ಯಾವ್ದೆಲ್ಲ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಇವತ್ತು ನಾನು ಮೊಬೈಲ್ಗೋಸ್ಕರ ಇರುವಂತ ಟಾಪ್ 5 ಬೆಸ್ಟ್ ಏನು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಈ 5 ಅಪ್ಲಿಕೇಶನ್ಸ್ಗಳನ್ನ ಏನಾದ್ರು ಯೂಸ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಎಡಿಟ್ ಮಾಡಿದ್ರೆ ಅಂತಂದ್ರೆ ನೀವು ಸಿಸ್ಟಮ್ ಅಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಅಥವಾ ಒಂದು ಪಿ ಸಿ ಅಲ್ಲಿ ಎಡಿಟ್ ಮಾಡ್ತಿರಲ್ಲ, ಆ ರೀತಿಯಾಗಿನೇ ನಿಮ್ಮ ಮೊಬೈಲ್ ಇಂದಾನೆ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು. ಇದರಲ್ಲಿ ಟಾಪ್ 5 ಬೆಸ್ಟ್ ಯಾವ್ದು ಅಪ್ಲಿಕೇಶನ್ಸ್ ಇದಾವೆ. ಇದ್ರ ಜೊತೆಗೆ ನಾನು 2 ಬೋನಸ್ ಅಪ್ಲಿಕೇಶನ್ಸ್ ಗಳನ್ನ ಹೇಳ್ತೀನಿ. ಆ 2 ಅಪ್ಲಿಕೇಶನ್ಸ್ ಗಳು ಹೊಸದಾಗಿ ಬಂದಿರೋದ್ರಿಂದ ಅದನ್ನ ಬೋನಸ್ ಅಪ್ಲಿಕೇಶನ್ಸ್ ತರನೇ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಪ್ಲಿಕೇಶನ್ಸ್ ಯಾವ್ದಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಜೊತೆಗೆ ಇದ್ರ ಫೀಚರ್ಸ್ ಗಳು ಏನು, ಇವು ಟಾಪ್ 5 ಬೆಸ್ಟ್ ಆಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಲಿಕೇಶನ್ ಬರುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಕ್ಯಾಪ್ ಕಟ್. ಈ ಒಂದು ಕ್ಯಾಪ್ ಕಟ್ ಅಪ್ಲಿಕೇಶನ್ಸ್ ಗಳಲ್ಲಿ ನೀವು ತುಂಬಾ ಒಂದು ಏನು ಎಫೆಕ್ಟಿವ್ ಆಗಿ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ಇದರಲ್ಲಿ ಇರುವಂತ ವಿಡಿಯೋ ಎಫೆಕ್ಟ್ಸ್ ಗಳಾಗಿರ್ಬೋದು, ಟ್ರೆಂಡಿಂಗ್ ಎಫೆಕ್ಟ್ಸ್ ಗಳು, ಮತ್ತೆ ಇದರಲ್ಲಿರುವಂತಹ ಸೌಂಡ್ ಎಫೆಕ್ಟ್ಸ್ ಗಳಿಂದ ನೀವು ನಿಮ್ಮ ಒಂದು ವಿಡಿಯೋನ ತುಂಬಾ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಬಹುದು. ಜೊತೆಗೆ ಇದರಲ್ಲಿ ನೀವು ನಿಮ್ಮ ಒಂದು ವಿಡಿಯೋನ ಹೈ ಕ್ವಾಲಿಟಿಯಲ್ಲಿ ಕೂಡ ಎಡಿಟ್ ಮಾಡಬಹುದು. ಇದರಿಂದಾಗಿ ಕ್ಯಾಪ್ ಕಟ್ ಮೊದಲನೇ ಪೊಸಿಷನ್ ಬರುತ್ತೆ. ಬಟ್ ಆದ್ರೆ ಏನಂತಂದ್ರೆ ನಮ್ಮ ಒಂದು ಇಂಡಿಯನ್ ಸರ್ವರ್ ಅಲ್ಲಿ ಕ್ಯಾಪ್ ಕಟ್ ಅವೈಲೇಬಲ್ ಇಲ್ಲ. ನೀವು VPN ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ ಕಟ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಅಪ್ಲಿಕೇಶನ್ ಬರುತ್ತೆ VN ಎಡಿಟರ್. ನೀವೇನಾದ್ರೂ ಲಾಂಗ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ VN ಇಸ್ ದ ಬೆಸ್ಟ್ ಅಂಡ್ ಫ್ರೀ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನೀವು ಮಲ್ಟಿ ಲೇಯರ್ ವಿಡಿಯೋಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ, ಮತ್ತೆ ಲಾಂಗ್ ವಿಡಿಯೋಸ್ ಗಳನ್ನ ಯೂಟ್ಯೂಬ್ಗೋಸ್ಕರ ಅಥವಾ ವ್ಲಾಗ್ಸ್ ಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ VN ಅಲ್ಲಿ ನೀವು ತುಂಬಾ ಈಸಿಯಾಗಿ ಎಡಿಟ್ ಮಾಡಬಹುದು. ಜೊತೆಗೆ ಇದರಲ್ಲೂ ಕೂಡ ನಿಮ್ಗೆ ತುಂಬಾ ಒಂದು ಎಫೆಕ್ಟ್ ಗಳು ಮತ್ತೆ ಸೌಂಡ್ ಎಫೆಕ್ಟ್ಸ್ ಗಳೆಲ್ಲ ಫ್ರೀ ಆಗಿ ಸಿಗ್ತವೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ವಿಡಿಯೋಸ್ ಗಳನ್ನ ತುಂಬಾ ಪ್ರೊಫೆಷನಲ್ ಆಗಿ ಮತ್ತು ಲೈಕ್ ಅ ಪ್ರೋ ಆಗಿ ಎಡಿಟ್ ಮಾಡಬಹುದು. ನೆಕ್ಸ್ಟ್ ಮೂರನೇ ಅಪ್ಲಿಕೇಶನ್ ಬರುತ್ತೆ ದ ಲೆಜೆಂಡ್ ಅಂತ ಹೇಳ್ಬೋದು, ಕೈನ್ ಮಾಸ್ಟರ್. ನಾನು ಯಾವಾಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಟಿಲ್ ಇಲ್ಲಿವರೆಗೂ ನಾನು ಮೊಬೈಲ್ ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ಬೇಕು ಅಂತಂದ್ರೆ ನಾನು ಕೈನ್ ಮಾಸ್ಟರ್ ಬಿಟ್ರೆ ಬೇರೆ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಲ್ಲ. ಯಾಕೆಂತಂದ್ರೆ ಕೈನ್ ಮಾಸ್ಟರ್ ಅಷ್ಟು ಕಂಫರ್ಟಬಲ್ ಆಗಿ ಲಾಂಗ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಕ್ಕೆ, ಮತ್ತೆ ನೀವು ಲೇಯರ್ ಬೈ ಲೇಯರ್ ವಿಡಿಯೋನ ಎಡಿಟ್ ಮಾಡಬಹುದು ತುಂಬಾ ಈಸಿಯಾಗಿ. ಬೇಸಿಕ್ ಇಂದ ಯಾರಾದ್ರೂ ವಿಡಿಯೋ ಎಡಿಟಿಂಗ್ ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ನೀವು ಒಂದು ಸಾರಿ ಕೈನ್ ಮಾಸ್ಟರ್ ನ ಯೂಸ್ ಮಾಡಿ ನೋಡಿ. ನೀವು ಪಕ್ಕ ವಿಡಿಯೋ ಎಡಿಟಿಂಗ್ ಅಲ್ಲಿ ಬೇಸಿಕ್ ನಾಲೆಜ್ ನ ಈಸಿಯಾಗಿ ತಿಳ್ಕೊಬಹುದು. ಅಷ್ಟು ಈಸಿ ಆಗಿದೆ ಕೈನ್ ಮಾಸ್ಟರ್. ಇದರಲ್ಲೂ ಕೂಡ ತುಂಬಾನೇ ಇತ್ತೀಚೆಗೆ ಸೌಂಡ್ ಎಫೆಕ್ಟ್ಸ್ ಗಳು ಮತ್ತೆ AI ನ ಆಡ್ ಮಾಡ್ಬಿಟ್ಟು ನಾಯ್ಸ್ ರಿಮೂವರ್ ಎಲ್ಲ ಆಡ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ರಿಮೂವರ್ ಎಲ್ಲ ಆಡ್ ಮಾಡಿದ್ದಾರೆ. ಇವಾಗ ಕೂಡ ಕೈನ್ ಮಾಸ್ಟರ್ ತುಂಬಾ ಪ್ರೊಫೆಷನಲ್ ಆಗಿ ನೀವು ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ಇದು ಥರ್ಡ್ ಪೊಸಿಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಇನ್ಸ್ಟಾರ್ಟ್ ಫೋರ್ತ್ ಪ್ಲೇಸ್ ಅಲ್ಲಿ. ಇನ್ಸ್ಟಾರ್ಟ್ ಅಲ್ಲಿ ನೀವು ಕೂಡ ಅಷ್ಟೇ. ನೀವು ನಿಮ್ಗೆ ಬೇಕಾದಂಗೆ ಯಾವ ರೀತಿಯಾಗಿ ನೀವು ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ತುಂಬಾ ಸಖತ್ತಾಗಿ ವಿಡಿಯೋಸ್ ಗಳನ್ನ ಇನ್ಸ್ಟಾರ್ಟ್ ಅಲ್ಲಿ ಎಡಿಟ್ ಮಾಡಬಹುದು. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗಳು ಈ ಇನ್ಸ್ಟಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಕ್ಕೆ ಅಂತ. ನಿಮ್ಮ ಹತ್ರ PC ಇಲ್ಲ, ಸಿಸ್ಟಮ್ ಇಲ್ಲ ಅಂತಂದ್ರೆ ನೀವು ಮೊಬೈಲ್ ಅಲ್ಲಿ ಎಡಿಟ್ ಮಾಡೋರಾಗಿದ್ರೆ ಇನ್ಸ್ಟಾರ್ಟ್ ನ ಕೂಡ ನೀವು ಈಸಿಯಾಗಿ ಟ್ರೈ ಮಾಡಬಹುದು. ನಿಮ್ಮ ಒಂದು ವಿಡಿಯೋಸ್ ಗಳನ್ನ ಎಡಿಟ್ ಮಾಡ್ಕೊಳ್ಳೋಕೋಸ್ಕರ. ನೆಕ್ಸ್ಟ್ ಫಿಫ್ತ್ ಪೊಸಿಷನ್ ಬರುತ್ತೆ ಪವರ್ ಡೈರೆಕ್ಟರ್. ಪವರ್ ಡೈರೆಕ್ಟರ್ ಅಷ್ಟೇ ಕೂಡ ನೀವು ಲಾಂಗ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ ತುಂಬಾ ಈಸಿಯಾಗಿ ಪವರ್ ಡೈರೆಕ್ಟರ್ ಅಲ್ಲಿ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ಯಾಕಂದ್ರೆ ಎಷ್ಟು ಆಪ್ಷನ್ಸ್ ಗಳು ಸಿಂಪ್ಲಿಫೈ ಆಗಿದ್ದಾರೆ ಅಂತಂದ್ರೆ ಅಷ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಆ ಒಂದು ಎಡಿಟಿಂಗ್ ಪ್ಯಾನಲ್ ಏನಿದೆ ಅಲ್ವಾ, ನಿಮ್ಗೆ ಎಲ್ಲೆಲ್ಲಿ ಏನಿದೆ, ಯಾವ ರೀತಿಯಾಗಿ ವಿಡಿಯೋಸ್ ಗಳನ್ನ ಕಟ್ ಮಾಡಬೇಕು, ಟ್ರಿಮ್ ಮಾಡಬೇಕು, ಮತ್ತೆ ಎಫೆಕ್ಟ್ಸ್ ಗಳನ್ನ ಯಾವ ರೀತಿಯಾಗಿ ಆಡ್ ಮಾಡ್ಬೇಕು ಅಂತ ಪವರ್ ಡೈರೆಕ್ಟರ್ ಕೂಡ ತುಂಬಾ ಈಸಿ ಆಗಿದೆ. ನೀವು ಈ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಅಥವಾ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡ್ಕೋಬಹುದು. ಈ 5 ಅಪ್ಲಿಕೇಶನ್ ಗಳು ಟಾಪ್ 5 ಅಲ್ಲಿ ಬರ್ತವೆ. ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆಪ್ಸ್ ಗಳು ಮೊಬೈಲ್ಗೋಸ್ಕರ. ನೀವೇನಾದ್ರೂ ಮೊಬೈಲ್ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ ಈ 5 ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ತುಂಬಾ ಪ್ರೊಫೆಷನಲ್ ಆಗಿ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ನಾನು ಅವಾಗಲೇ ಹೇಳಿದೆ 2 ಬೋನಸ್ ಅಪ್ಲಿಕೇಶನ್ಸ್ ಗಳನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಮೊದಲನೇ ಅಪ್ಲಿಕೇಶನ್ ಬರುತ್ತೆ ಎಡಿಟ್ಸ್ ಅಂತ ಹೇಳ್ಬಿಟ್ಟು. ಈ ಎಡಿಟ್ಸ್ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಗ್ರಾಮ್ ಅವರು ಅಫಿಷಿಯಲ್ ಆಗಿ ಅವರ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಕ್ಕೆ ಅಂತ ಲಾಂಚ್ ಮಾಡಿದ್ರೆ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಬಹುದು. ನೀವು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಹಾಕ್ತೀರಾ ಅಂತಂದ್ರೆ ಇದರಲ್ಲಿ ನೀವು ನಿಮ್ಮ ಒಂದು ವಿಡಿಯೋಸ್ ಗಳನ್ನ ತುಂಬಾ ಈಸಿಯಾಗಿ ಏನು ಎಡಿಟ್ ಮಾಡ್ಕೋಬಹುದು. ಜೊತೆಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಅವರು ಏನೋ ಫಾಲೋ ಬಟನ್ಸ್ ಗಳಾಗಿರ್ಬೋದು, ಆ ರೀತಿಯಾಗಿ ಎಫೆಕ್ಟ್ಸ್ ಗಳು, ಸೌಂಡ್ ಎಫೆಕ್ಟ್ಸ್ ಗಳು ಇದರಲ್ಲೂ ಕೂಡ ತುಂಬಾ ಅವೈಲಬಲ್ ಇದಾವೆ. ನೀವು ಎಡಿಟ್ಸ್ ಆಪ್ ಅಲ್ಲೂ ಕೂಡ ನಿಮ್ಮ ಒಂದು ವಿಡಿಯೋನ ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬರುತ್ತೆ ಯೂಟ್ಯೂಬ್ ಅವ್ರದ್ದು ಒಂದು ಅಪ್ಲಿಕೇಶನ್ ಇದೆ. ಕ್ರಿಯೇಟ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕ್ರಿಯೇಟ್ ಅಂತ ಅಪ್ಲಿಕೇಶನ್ ಹೆಸರು. ಇದರಲ್ಲೂ ಕೂಡ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ AI ನ ಆಡ್ ಮಾಡಿರೋದ್ರಿಂದ
ಸೊ ನಿಮ್ಗೆ ಬೇಕಾದಂತ ಏನಾದ್ರು ನಿಮ್ಗೆ ಎ ಇಂದ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಸೊ VO3 ನ ಆಡ್ ಮಾಡಿದ್ದಾರೆ. ಇದರಲ್ಲಿ ನೀವು ನಿಮ್ಮ ಒಂದು ವಿಡಿಯೋಸ್ಗಳನ್ನ ತುಂಬಾ ಈಸಿಯಾಗಿ ಎಡಿಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಎ ಇಂದ ಬೇಕಂದ್ರೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟು ಸೊ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ವಿಡಿಯೋಸ್ಗಳನ್ನ ನೀವು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಎಡಿಟ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿದೆ ಅಪ್ಲಿಕೇಶನ್ಸ್ಗಳ. ಸೊ ಈ ಎಲ್ಲಾ ಅಪ್ಲಿಕೇಶನ್ಗಳ ವಿಡಿಯೋ ಟ್ಯೂಟೋರಿಯಲ್ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಗೈಡ್ ಬೇಕಂತಂದ್ರೆ ಸೊ ಕಮೆಂಟ್ ಮಾಡಿ, ನಾನು ಪಕ್ಕ ಇದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡೇ ಮಾಡ್ತೀನಿ. ಸೊ ಐ ಥಿಂಕ್ ನಿಮ್ಗೆಲ್ಲ ಗೊತ್ತಾಗಿದೆ ಅನ್ಕೊಂತೀನಿ ಯಾವ್ದೆಲ್ಲ ಟಾಪ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳು ಸೊ ಮೊಬೈಲ್ಗೋಸ್ಕರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ 5+2 ಅಪ್ಲಿಕೇಶನ್ಸ್ಗಳನ್ನ ನೀವು ಯೂಸ್ ಮಾಡ್ತೀರ ಅಂತಂದ್ರೆ ನಿಮ್ಮ ಒಂದು ವಿಡಿಯೋಸ್ಗಳನ್ನ ಸೊ ಪ್ರೊಫೆಷನಲ್ ಆಗಿ ಮತ್ತೆ ಪ್ರೋ ತರ ಎಡಿಟ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನ ಒಂದ್ಸರಿ ನೋಡ್ತಾ ಹೋದಂಗೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಹೇಳಿದ್ನಲ್ಲ, ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಪಕ್ಕ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ವಿಡಿಯೋಸ್ಗಳನ್ನ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.